ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈಫ್. ಲಾಸ್ಟ್ ವಿಡಿಯೋದಲ್ಲಿ ಅಗತಿ ಐಲ್ಯಾಂಡಲ್ಲಿರೋ ವಾಟರ್ ಆ್ಯಕ್ಟಿವಿಟೀಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಈಗ ನಾನು ಇಲ್ಲಿನ ಲೋಕಲ್ ಟ್ರೆಡಿಷನಲ್ ಫುಡ್ ಹೇಗಿದೆ ಅಂತ ಟೇಸ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೇಗಿದೆ ಅಂತ ನೋಡೋಣ. ಕೋಕೋನಟ್ ಅಲ್ವಾ ಚೆನ್ನಾಗಿದೆ. ಟ್ರೈ ಮಾಡೋಣ. ಇಲ್ಲಿನ ಟ್ರೆಡಿಷ್ನಲ್ ಫುಡ್ಡು ಪುಟ್ಟು ಕೊಟ್ಟಿದ್ರೆ, ಜೊತೆಗೆ ಕೋಕೋನಟ್ ರೆಡ್ ಚಟ್ನಿ. ಚಟ್ನಿ ಸಖತ್ತಾಗಿದೆ. ಪುಟ್ಟು ಅಂದರೆ ಈ ರವಾ ಉಪ್ಮಾ ಎಲ್ಲ ಮಾಡ್ತೀವಲ್ಲ, ರವಾ ಉಪ್ಮಾ, ರವಾ ಇಡ್ಲಿ ಆ ಥರನೇ ಇದೆ ಟೇಸ್ಟು. ಜೊತೆಗೆ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಮಂಗಳೂರು ಸೈಡಲ್ಲಿ ಸಿಕ್ಕುತ್ತಲ್ಲ ನೀರು ದೋಸೆ, ಅದೇ ಥರ ಇಲ್ಲಿ ಒಂದು ಸ್ಪೆಷಲ್ ಫುಡ್ ಇದೆ. ಇದು ಬಂದುಬಿಟ್ಟು ಕಿಲಾಂಜಿ ಅಂತ. ಕೋಕೋನಟ್ ಮಿಲ್ಕು, ಕೋಕೋನಟ್ ತುರಿ ಅದನ್ನು ಹಾಕಿ ಮಾಡ್ತಾರೆ. ಇದು ಜೊತೆಗೆ ಕೋಕೋನಟ್ ಮಿಲ್ಕು ಮತ್ತು ಬನಾನಾ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಇದಕ್ಕೆ. ಆ್ಯಕ್ಚುಲಿ ಇದು ಸ್ವೀಟ್ ಫುಡ್ಡು. ಕೇರಳ ಸೈಡಲ್ಲಿ ಆಪಮ್ ಮಾಡ್ತಾರಲ್ಲ, ಆಪಮ್ಮು ಮತ್ತು ಕೋಕೋನಟ್ ಮಿಲ್ಕು ಸೇಮ್ ಅದೇ ಥರ, ಬಟ್ ಇವ್ರದ್ದೆಲ್ಲ ಅಂದರೆ ಎಕ್ಸ್ಟ್ರಾ ಬನಾನಾ ಆ್ಯಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ಸ್ವೀಟ್ ಪೊಟ್ಯಾಟೊ ಮತ್ತು ಇದು ರೈಸ್ ಕೇಕು. ಇಲ್ಲಿನ ಇನ್ನೊಂದು ಸ್ಪೆಷಲ್ ಫುಡ್ ಟ್ರೈ ಮಾಡ್ತಾ ಇದ್ದೀನಿ, ಸ್ವೀಟ್ ಪೊಟ್ಯಾಟೊ. ಇದು ಬರುತ್ತೆ ಗೊತ್ತಾ, ಸ್ವೀಟ್ ಪೊಟ್ಯಾಟೊ. ಸೇಮ್ ಟೇಸ್ಟ್. ಸ್ವೀಟ್ ಪೊಟ್ಯಾಟೊನೇ ಹಾಕಿ ಮಾಡಿದ್ದಾರೆ. ಈ ಥರ ಬಾಲ್ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಬಾಲ್ ಥರ ಮಾಡಿದ್ದಾರೆ. ಕನ್ನಡದಲ್ಲಿ ಬಂದು ಮರಗೆಣಸು ಅಂತಾರೆ ಇದನ್ನು, ಸ್ವೀಟ್ ಪೊಟ್ಯಾಟೊ ಅದರಲ್ಲಿ ಮಾಡಿರೋದು ಇದು. ಇದು ರೈಸ್ ಕೇಕ್, ಜಾಗಿರಿ ಮತ್ತು ರೈಸು, ಕೋಕೋನಟ್ಟು ಇವೆಲ್ಲ ಹಾಕಿ ಮಾಡಿದ್ದಾರೆ ಕೇಕ್ ಥರ. ಚೆನ್ನಾಗಿದೆ. ನಾವು ಕೇಕ್ ತಿಂದಿರ್ತೀವಿ, ಬಟ್ ಈ ಥರ ಡಿಫ್ರೆಂಟಾಗಿ ಇಲ್ಲಿರೋ ಟ್ರೆಡಿಷನಲ್ ಕೇಕ್ ತಿನ್ನೋದಕ್ಕೆ ಒಂಥರ ಚೆನ್ನಾಗಿದೆ. കഴിച്ചിട്ടുണ്ട്, മുമ്പ് കഴിച്ചിട്ടുണ്ട്. ഇവിടെ ഇല്ല. അതെന്താ റൈസിൽ ചെയ്യുന്നു? ಪೂರಿ ಅದು ಮಾಮೂಲಿ ವೇಲಾಂಚಿ. ಅದು ಸ್ವಲ್ಪ ದೋಸೆ ಥರ ತೆಳ್ಳಗೆ ಮಾಡಿಬಿಟ್ಟು ಅದರಲ್ಲಿ ಕೋಕೋನಟ್ ಸ್ಟಫು, ಜಾಗಿರಿ ಮತ್ತು ಕೋಕೋನಟ್ಟು ಎರಡು ಯೂಸ್ ಮಾಡಿ ಅದನ್ನು ಸ್ಟಫ್ ಮಾಡಿ ದೋಸೆ ಥರ ರೋಲ್ ಮಾಡಿದ್ದಾರೆ. ಚೆನ್ನಾಗಿದೆ. ನಾನು ಇಲ್ಲಿ ಆಲ್ಮೋಸ್ಟ್ ತಿಂದಿದ್ದೆ ಎಲ್ಲ ಫುಡ್ಡು ಕೂಡ ಫುಲ್ಲು ಡಿಫ್ರೆಂಟ್. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾರೆ ಅದು. ಸೊ ಚೆನ್ನಾಗಿದೆ. ಲಕ್ಷದ್ವೀಪ್ಗೆ ಏನಾದ್ರು ವಿಸಿಟ್ ಮಾಡಿದ್ರೆ ಒಮ್ಮೆ ಇಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಎಲ್ಲ ಸಖತ್ ಡಿಫ್ರೆಂಟ್ ಆಗಿದೆ. ಇದು ವೈಟ್ ಚೆನ್ನಾಗಿ ಸ್ಪ್ರೌಟ್ಸ್ ಥರ, ಇವರು ಸ್ಪ್ರೌಟ್ಸು, ಆನಿಯನ್ನು, ಹಾಗೆ ವೈಟ್ ಚೆನ್ನ ಇದೆಲ್ಲ ಹಾಕಿ ಮಾಡಿದ್ದಾರೆ. ಚೆನ್ನಾಗಿದೆ. ಮೇನ್ ಹೆಸರು ಪೂಕುತ್ತು. ಇದು ನೋಡಿ ಪೂಕುಟ್ ಅಂತ ಹೇಳಿ, ಪೂಕುತ್. ಇದು ಇವರ ಇನ್ನೊಂದು ಟ್ರೆಡಿಷನಲ್ ಫುಡ್ಡು. ಇದು ಹೆಸರು ಇವರ ಇನ್ನೊಂದು ಟ್ರೆಡಿಷನಲ್ ಫುಡ್ ಇದು ಪೂಕುತ್ ಅಂತ ಹೇಳಿ. ಅಕ್ಕಿ ಹಿಟ್ಟಲ್ಲಿ ಈ ಥರ ಮಾಡಿ ಕೋಕೋನಟ್ ಸ್ಟಫ್ ಮಾಡಿದ್ದಾರೆ. ಸೇಮ್ ನಾವು ಮ್ಯಾಂಗ್ಳೂರಲ್ಲಿ ತಿಂದಿದ್ದಲ್ಲ, ಕೋಸ್ಟಲ್ ಸೈಡು ಕೇರಳ ಸೈಡ್ ಫುಡ್ ಮಾಡ್ತಾರಲ್ಲ, ಸೇಮ್ ಅದೇ ಥರನೇ ಇವರ ಟ್ರೆಡಿಷ್ನಲ್ ಕೂಡ. ಎಲ್ಲದಕ್ಕೂ ಕೋಕೋನಟ್, ಇಲ್ಲಿ ಮೇನ್ ಬಂದು ಕೋಕೋನಟ್ ಅಲ್ಲ ಎಲ್ಲ, ಸೊ ಅದಕ್ಕಾಗಿ ಎಲ್ಲ ಫುಡ್ಡಲ್ಲೂ ಕೋಕೋನಟ್ ಇದ್ದೇ ಇರುತ್ತೆ. ಇದು ಇವರ ಇನ್ನೊಂದು ಟ್ರೆಡಿಷನಲ್ ಫುಡ್ಡು. ಆಮ್ಲನ ಸಾಲ್ಟ್ ವಾಟರಲ್ಲಿ ನೆನೆಸಿಟ್ಟಿರ್ತಾರೆ. ಇವನ್ ಚೇಪೆಕಾಯಿ ಅಲ್ಲ ಅದು, ಚೇಪೆಕಾಯಿ, ಚಿಲ್ಲಿ, ಆಮ್ಲ ಇದನ್ನೆಲ್ಲ ನೆನೆಸಿಟ್ಟಿದ್ದಾರೆ.
1 piece. ಚೆನ್ನಾಗಿದೆ. ಇದು ಫ್ರೂಟ್ ಸಲಾಡು ಕೊಟ್ಟಿದ್ದಾರೆ. ಮಿಲ್ಕು, ಚಿಯಾ ಸೀಡು, ಬನಾನಾ ಮತ್ತು ಮಿಲ್ಕ್ ಇವೆಲ್ಲ ಆ್ಯಡ್ ಮಾಡಿ ಫ್ರೂಟ್ ಸಲಾಡ್ ಥರ ಮಾಡಿಕೊಟ್ಟಿದ್ದಾರೆ. ಡ್ರಿಂಕ್ಸ್ ಥರ ಇದೆ, ಚೆನ್ನಾಗಿದೆ. ಈ ಫಲೂಡಾ ಎಲ್ಲ ಬರುತ್ತೆ ಗೊತ್ತಾ, ಫಲೂಡಾ ಥರನೇ ಇದೆ ಆಲ್ಮೋಸ್ಟ್ ಟೇಸ್ಟು. ಬಟ್ ಬನಾನಾ ಮತ್ತು ಹೇಳಬೇಕಂದ್ರೆ ಕೇರಳ ಸೈಡಲ್ಲಿ ಬನಾನಾ ಹೆಂಗಿರುತ್ತೆ ಆ ಬನಾನಾ ಹಾಕಿ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ವೆಜಿಟೇಬಲ್ ಬುರ್ಜಿ, ವೆಜಿಟೇಬಲ್ಸು ಎಲ್ಲ ಹಾಕಿ ಒಂಥರ ಬುರ್ಜಿ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಈ ಎಗ್ ಬುರ್ಜಿ ಥರ. ಬನಾನಾ ಫ್ರೈ, ಸೇಮ್ ಇದು ಕೇರಳದಲ್ಲಿ ಸಿಕ್ಕೋ ಸ್ಪೆಷಲ್ ಫುಡ್ ಬರುತ್ತಲ್ಲ ಬನಾನಾ ಫ್ರೈ, ಅದೇ ಥರನೇ ಇದೆ. ಇವರ ಕೇರಳ ಬನಾನಾ ഫ്രൈ ಮಾಡಿದ್ದಾರೆ ಇದನ್ನು. മൊത്തമായിട്ട് അകത്തിയിൽ 56 ദിവസമായ കൂട്ടങ്ങളുണ്ട്. അതിൽ നിന്ന് ഇങ്ങനെ ഈ ഫോറിൻ ഷിപ്പ് വന്നുകൊണ്ട് ഫുഡ് കോർട്ടിൽ ഞങ്ങൾ ഇങ്ങനെ റൊട്ടേറ്റ് ആയിട്ട് ഗ്രൂപ്പുകളിൽ പങ്കെടുപ്പിക്കുകയാണ്. ഇപ്പോൾ ഈ റൗണ്ടിൽ 15 ഗ്രൂപ്പുകാർ പങ്കെടുത്തിട്ടുണ്ട്. അല്ലേ ഇപ്പോൾ ഈ ഷിപ്പ് വരുന്ന സമയം മാത്രമേ ഇവിടെ സ്റ്റാൾ ഉണ്ടാക്കൂ? ഫുഡ് കോർട്ട് ഈ ടൈമിൽ അല്ലെങ്കിൽ അവർ ഫുഡ് ഹോം പ്രൊഡക്റ്റായിട്ട് ഇത് ഇങ്ങനെ സ്നാക്സ് ഉണ്ടാക്കും, പിക്കിൾസ് ഉണ്ടാക്കും, അങ്ങനെ കുറേ പ്രൊഡക്റ്റൊക്കെ ഉണ്ടാക്കി അവരുടെ സാമ്പത്തിക വരുമാനം വരുത്തുന്നുണ്ട്. അപ്പോൾ ഇത് ഫുഡ് കോർട്ടായിട്ട് ഷിപ്പ് വരുന്ന ആ ദിവസത്തിൽ അല്ല മറ്റേ ആൾക്കാർ ഈ ടൂറിസ്റ്റ് വരുന്ന സമയത്ത് ഇങ്ങനെ സ്റ്റാളൊക്കെ ഉണ്ടാവുമോ? അല്ല ഷിപ്പിന് വേണ്ടി മാത്രമേ ചെയ്തു? ഇത് ഷിപ്പിന് വേണ്ടി മാത്രം. അപ്പോൾ ഫുഡ് മേളൊക്കെ ഉണ്ടാവും. അപ്പോൾ ആ ഒരു വർഷത്തിൽ ഒരു പ്രാവശ്യം ഏതെങ്കിലും ഫുഡ് മേള സംഘടിക്കുമ്പോൾ ഗ്രൂപ്പുകാർ പങ്കെടുക്കും. ടൂറിസ്റ്റ് ഇങ്ങനെ ലക്ഷദ്വീപിൽ ഇങ്ങനെ വന്നിട്ട് അവർ പോകും. അവിടെ അതൊരു പ്രൈവറ്റ് പാർട്ടീസ് റിസോർട്ട് പോലെ ഉണ്ടാവും. അപ്പോൾ ഇതിങ്ങനെ ഒരു ദിവസം കൊണ്ടേ പ്രോഗ്രാം ആയതുകൊണ്ട് ഇങ്ങനെ ദീപശ്രീ അയൽക്കൂട്ടങ്ങളൊക്കെ ഇങ്ങനെ ഇങ്ങനെ ചാൻസ് കൊടുത്തില്ല. അപ്പോൾ നമുക്ക് ഇത്തിരി കൂടി ഒരു ദിവസത്തേക്ക് ഇത്തിരി വരുമാനം കിട്ടും. ದೀಪಶ್ರೀ ಆರ್ಗನೈಸೇಷನ್ ಹಾಗೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಇವರಿಬ್ಬರು ಸೇರಿ ಇಲ್ಲಿ ಈ ಫುಡ್ ಮೇಳನ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿನ ಲೋಕಲ್ಸ್ಗೆ ಹಾಗೆ ವುಮೆನ್ಸ್ ಎಂಕರೇಜ್ ಮಾಡೋದಕ್ಕೋಸ್ಕರ ಅವ್ರಿಗೊಂದು ಈ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ನಾವಿಲ್ಲಿ 15 ಸ್ಟಾಲ್ಸ್ಗಳನ್ನ ನೋಡ್ಬೋದು. ಈ ಫುಡ್ ಮೇಳನ ಯೂಶಲಿಯಾಗಿ ಕ್ರೂಸ್ ಬಂದಾಗ ಮತ್ತು ಸೀಸನ್ ಟೈಮಲ್ಲಿ ಹಾಗೆ ಟೂರಿಸ್ಟ್ಗಳು ಯಾವ ಟೈಮಲ್ಲಿ ತುಂಬ ಬರ್ತಾರೆ ಆಗ ಈ ಫುಡ್ ಮೇಳನ ಆರ್ಗನೈಸ್ ಮಾಡ್ತಾರೆ. ಈ ಸ್ಟಾಲ್ಸ್ಗಳಲ್ಲಿ ವೆಜ್ ಹಾಗೆ ನಾನ್ ವೆಜ್ಜಿಂದ ಮಾಡಿರೋಂಥ ಟ್ರೆಡಿಷ್ನಲ್ ಫುಡ್ಡು ಹಾಗೆ ಲೋಕಲ್ ಫುಡ್ಡು ಸಿಗುತ್ತೆ. ವೆಜ್ಜಲ್ಲಿ ನೋಡೋದಾದರೆ ಪುಟ್ಟು, ಪುಕುತ್ತು, ಬನಾನಾ ಫ್ರೈ, ಫ್ರೂಟ್ ಸಲಾಡ್, ರೈಸ್ ಕೇಕ್, ಏಲಂಚಿ, ಹಾಗೆ ನಾನ್ ವೆಜ್ಜಲ್ಲಿ ಫಿಶ್ ಕಟ್ಲೆಟ್, ಫಿಶ್ ಸಮೋಸ, ಚಿಕನ್ ಫ್ರೈಡ್ ರೈಸ್, ಎಗ್ ಪಫ್ ಹಾಗೆ ಬ್ರೆಡ್ ಆಮ್ಲೆಟ್ ಹೀಗೆ ತುಂಬ ವೆರೈಟೀಸ್ಗಳನ್ನ ನಾವಿಲ್ಲಿ ನೋಡ್ಬೋದು. ಬರೀ ಫುಡ್ ಅಷ್ಟೇ ಅಲ್ಲ, ಇವರೇ ಮಾಡಿರೋಂತಹ ಕೋಕೋನಟ್ ಆಯಿಲು, ಪಿಕ್ಕಲ್ಲು ಹಾಗೆ ಜಾಮ್ ಕೂಡ ಇಲ್ಲಿ ಸಿಗುತ್ತೆ. ಬೇಕು ಅಂದರೆ ನಾವು ಮನೆ ಕೂಡ ತೊಗೊಂಡು ಹೋಗ್ಬೋದು. ಲಕ್ಷದ್ವೀಪದಲ್ಲಿರೋ ಅಗತಿ ಐಲ್ಯಾಂಡ್ಗೆ ಬಂದು ನಾನದು ಸಖತ್ತಾಗಿ ಎಂಜಾಯ್ ಮಾಡಿದೆ. ವಾಟರ್ ಸ್ಪೋರ್ಟ್ಸು ಕೂಡ ಮಾಡಿದೆ, ಜೊತೆಗೆ ಇಲ್ಲಿರುವಂತಹ ಟ್ರೆಡಿಷ್ನಲ್ ಫುಡ್ ಕೂಡ ಟೇಸ್ಟ್ ಮಾಡಿದೆ. ಎಲ್ಲನೂ ಸೂಪರಾಗಿತ್ತು. ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಖುಷಿಯಾಗಿದೆ. ರೆಡಿ ಆಗಿಬಿಟ್ಟಿದೆ. ಸೊ ಎಲ್ಲನೂ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಮುಗೀತು. ಇವಾಗ ಹೊರಡೋ ಟೈಮು, ಕ್ರೂಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನನಗಂತೂ ಇಲ್ಲಿನ ಲೋಕಲ್ ಫುಡ್ಡು ಮತ್ತು ಇಲ್ಲಿರೋ ಪ್ಲೇಸ್ನೆಲ್ಲ ನೋಡ್ತಾ ಇದ್ದರೆ ವಾಪಸ್ ಹೋಗೋದಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ಮತ್ತು ಇನ್ನೊಂದು ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಆದರೆ ನಮ್ಮ ಕ್ರೂಸ್ ಹೊರಡೋ ಅಂಥ ಟೈಮು ನೆಕ್ಸ್ಟು ನಮ್ಮ ಜರ್ನಿ ಲಕ್ಷದ್ವೀಪದಿಂದ ಮುಂಬೈ ಕಡೆಗೆ ಸಾಗುತ್ತೆ.
ಕ್ರೂಸಲ್ಲಿ ನಾವು ಇನ್ನೂ ಒಂದು ದಿನ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಲ್ಲೂ ಕೂಡ ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.